ಕಾಂಗ್ರೆಸ್ಸಿನ ಸುದ್ದಿ ನೋಡಿದ್ರಿ. ಬಿಜೆಪಿಯ ಸುದ್ದಿಗೆ ಬರೋಣ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಭಾಗವಹಿಸಿ ವೇದಿಕೆಯ ಮೇಲೆ ರಾಜಕೀಯ ಮಾತನಾಡುವ ಮೂಲಕ ಬಿಜೆಪಿ ಭಿನ್ನಮತೀಯ ಬಣದವರು ನಾವು ಮಣದಿಲ್ಲ ಮತ್ತು ಹೋರಾಟದಿಂದ ಹಿಂದೆ ಸರದಿಲ್ಲ ಅನ್ನೋದನ್ನು ತೋರಿಸುತ್ತೆ. ಅವರಿಗೊಂದು ಸಂದೇಶ ಕೊಡಲಾಗಿತ್ತು ಪಕ್ಷದ ವರಿಷ್ಠರಿಂದ. ಅದು ಏನೇ ಭಿನ್ನಾಭಿಪ್ರಾಯ, ಏನೇ ಚರ್ಚೆ, ಏನೇ ಹೋರಾಟ ಮಾಡೋದಿದ್ರು ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು ಅಂತ. ಆ ನಿಯಮವನ್ನು ಮುರಿಯಲಾಯಿತು. ಜಿಎಂ ಸಿದ್ದೇಶ್ವರರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಿನ್ನಮತೀಯ ನಾಯಕರುಗಳ ಪೈಕಿ ಒಬ್ಬರಾದ ಅರವಿಂದ ಲಿಂಬಾವಳಿ ಅವರ ಕ್ಷೇತ್ರದಲ್ಲಿ ಮತ್ತೊಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಮತ್ತೊಂದು ಸಭೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟವನ್ನ ರೆಬೆಲ್ಸ್ ಟೀಮ್ ಕೈಗೆತ್ತಿಕೊಂಡಿದೆ. ಆ ವಿಷಯ ಚರ್ಚೆ ಮಾಡೋದಕ್ಕೆ ಈ ಸಭೆ ಅಂತ. ಕಳೆದ ವಾರವಷ್ಟೇ ಡಾಕ್ಟರ್ ಅಶ್ವತ್ಥ ನಾರಾಯಣರ ಮನೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ವಿಜಯೇಂದ್ರ ಅವರು ಇದ್ರು, ಅರವಿಂದ್ ಲಿಂಬಾವಳಿ ಅವರು ಇದ್ರು. ಎಲ್ಲರೂ ಒಟ್ಟಾಗಿ ಸಂಘಟನೆಗೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡಿಕೊಂಡ್ರು. ಅದಾದ ನಂತರ ನಿನ್ನೆ ದಾವಣಗೆರೆಯಲ್ಲಿ ಅರವಿಂದ ಲಿಂಬಾವಳಿ ಅವರು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ದು ಭಾಷಣ ಮಾಡಿದ್ರು. ಮುಂದಿನ ವಾರ ಅವರ ಕ್ಷೇತ್ರದಲ್ಲೇ ಒಂದು ಸಭೆ ಮಾಡ್ತಾರಂತೆ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದು ಹೋರಾಟ ಇವರದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ರೆ ಅದು ಕಷ್ಟ. ದೆಹಲಿಯಲ್ಲಿ ಅದರ ವಿಷಯನೇ ಚರ್ಚೆ ಆಗ್ತಿಲ್ಲ ಅಂದ್ರು ಆರ್ ಅಶೋಕ್ ಅವರು. ದೆಹಲಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಂತರ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡಲಾಗುತ್ತೆ. ಯಾರನ್ನೇ ಆರಿಸಿದ್ರು ನಾವು ಅದಕ್ಕೆ ಬದ್ಧ ಅಂದ್ರು ವಿಪಕ್ಷ ನಾಯಕ ತಟಸ್ಥ ಬಣದ ಆರ್ ಅಶೋಕ್ ಅವರು. ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ವಿಷಯ ಪ್ರಶ್ನೆ ಮಾಡಿದಾಗ ನನಗೆ ವಿಷಯನೇ ಗೊತ್ತಿಲ್ಲ ಅಂದ್ರು. ನನ್ನನ್ನು ಅವರು ಕರೆದು ಇಲ್ಲ, ನನಗೆ ವಿಷಯನೂ ಗೊತ್ತಿಲ್ಲ ಅಂತ. ಇನ್ನು ವಿಧಾನಸಭೆ ಸಚೇತಕ ದೊಡ್ಡನಗೌಡ ಪಾಟೀಲ್ರ ಮಾತಾಡಿದ್ರು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋ ವಿಶ್ವಾಸ ಇದೆ ಅಂತ. ನಮ್ದು ಡೆಮಾಕ್ರಸಿ ಇರುವಂತ ಪಾರ್ಟಿ. ಎಲ್ಲ ರಾಜ್ಯಗಳದ್ದು ನಡೀತಾ ಇದೆ ಚುನಾವಣೆಗಳು. ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದು ಘೋಷಣೆ ಆಗುತ್ತೆ. ನಮ್ಮಲ್ಲೇನು ಮಹಿಳೆಯರು, ಹಿಂದುಳಿದವರು, ಮುಂದುವರೆದವರು ಆ ಥರ ಹುಡ್ಕೋ ಪ್ರಶ್ನೆ ಇಲ್ಲ. ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ನಮ್ಮ ಆಯ್ಕೆ ಏನು ಜಟಿಲ ಪ್ರಶ್ನೆನೇ ಇಲ್ಲ. ಆರಾಮ್ಸೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆರಾಮ್ಸೆ ಆಗುತ್ತೆ. ಬರ್ತ್ಡೇ ಮಾಡ್ಕೊಳೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ನಾನಂತೂ ಬರ್ತ್ಡೇ ಮಾಡೋ ಅಭ್ಯಾಸ ನನಗಿಲ್ಲ.
ಕಳೆದ 10-15 ವರ್ಷದಿಂದ 14 ವರ್ಷದಿಂದ ನಾನು ಬರ್ತಡೇ ಮಾಡಲ್ಲ. ಯಾರು ಬರ್ತಡೇ ಮಾಡೋದಕ್ಕೂ ನನಗೆ ವಿರೋಧ ಇಲ್ಲ. ಯಾರು ಬೇಕಾದರೂ ಬರ್ತಡೇಗಳನ್ನು ಮಾಡ್ಕೊಬೋದು. ಅದು ಅವರ ವೈಯಕ್ತಿಕ ವಿಚಾರ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನು ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ. ನನ್ನಂತೂ ಕರೆದಿಲ್ಲ. ಅದರಿಂದ ನನಗೆ ಗೊತ್ತಿಲ್ಲದೇ ಇರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ ನೋ. ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮತ್ತು ಪಕ್ಷವನ್ನು ಯಾರು ಸಂಘಟನೆ ಮಾಡ್ತಾರೆ, ಪಕ್ಷವನ್ನು ಯಾರು ತಗೊಂಡು ಹೋಗ್ತಾರೆ, ಸಮರ್ಥ ಎಲ್ಲವನ್ನು ನೋಡ್ಕೊಂಡು ತಗೊಂಡು ಹೋಗ್ತಾರೆ. ಅದೇನ್ ಪ್ರಶ್ನೆ ಇಲ್ಲ. ಪಕ್ಷದ ಸಿದ್ಧಾಂತಕ್ಕೆ ಎಲ್ಲರೂ ಭದ್ರನೆ. ಅವರು ಕೂಡ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಅವ್ರು ಒಮ್ಮಿಗೆ ಏನಾಗಿ ಬಂದ್ರೆ ಉಪಾಧ್ಯಕ್ಷರಾಗಿದ್ದಾರೆ, ಹಿಂದೆ ಈ ಮೋರ್ಚಾದಾಗ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಂದ್ರೆ ಮಾಡ್ಬಿಡಂತಾನೆ. ಏನು ಯಡಿಯೂರಪ್ಪ ಒಬ್ಬರೇ ಮಗನಕ್ಕೋಸ್ಕರ ಬಿಡ್ಬೇಕು ಅವ್ರನ್ನ? ನೋಡಿ, ಅವರೇ ಮುಂದುವರಿತಾರೆ ಅಂತಕ್ಕಂಥದ್ದು ನಮ್ಗಿದೆ ಖಂಡಿತವಾಗಿ. ಇದೇನು ಪ್ರಶ್ನೆ ಇಲ್ಲ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, 2 ವಿಷಯ ಡಿಸ್ಕಸ್ ಮಾಡಿದ್ವಿ ನಾವು. ಒಂದು, ಏನೇ ಹೇಳೋದಿದ್ರೂ ಪಕ್ಷದ ವೇದಿಕೆಯಲ್ಲಿ ಹೇಳಬೇಕು ಅಂತ ಕರಾರು ಮಾಡಲಾಗಿದೆ ಈ ಭಿನ್ನಮತೀಯ ಬಣಕ್ಕೆ ಅಂತ. ಅದು ನೆನ್ನೆ ಮುರಿತು. ಸಿದ್ದೇಶ್ವರರ ಹುಟ್ಟುಹಬ್ಬದ ವೇದಿಕೆಯನ್ನು ಬಳಸಿಕೊಳ್ಳಲಾಯಿತು. ಇನ್ನೊಂದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ಮೇಲೆ ಯಾಕೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೆ ಹೋಗ್ತಾರೆ ಅಂತ. ಹಾಗೆ ಆಗೋದು ಅಂತ ಆರ್ ಅಶೋಕ್ ಅವರೇ ಹೇಳ್ತಿದ್ದಾರೆ. ಅದಿದೀಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆ ಅದು ಯಾವಾಗ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಂದರೆ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿ 15 ದಿನದಲ್ಲಿ ಆಯ್ಕೆ ನಡೆಯುತ್ತಾ, ಅಥವಾ ಈಗ ವಿಜಯೇಂದ್ರ ಅವ್ರದ್ದು 1.5 ವರ್ಷ ಇದೆ, ಇನ್ನೊಂದು 1.5 ವರ್ಷ ಮುಂದುವರಿಸಲಾಗತ್ತಾ, ಈ ಬಗ್ಗೆ ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟತೆ ರಾಜ್ಯ ನಾಯಕರಿಗೂ ಇಲ್ಲ. ಎಸ್. ಎರಡನೇ ಅಂಶ ಪ್ರಮುಖವಾಗಿರ್ತಕ್ಕಂಥದ್ದು ನನಗನ್ಸುತ್ತೆ ಅಜಿತ್, 2 ಸಭೆಗಳು ಸಂಧಾನದ ರೂಪದಲ್ಲಿ, ಒಂದು ಕೇಶವ ಕೃಪಾದಲ್ಲಿ ನಡೀತು, ಎರಡನೇದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಿವಾಸದಲ್ಲಿ ನಡೀತು. ಮತ್ತು BJP ಆಫೀಸಲ್ಲಿ ನಡೆದಿದ್ದು ಅಲ್ಲ, ಅದು ಈ ಕೋರ್ ಕಮಿಟಿ BP ಹರೀಶ್ ಸಿದ್ದೇಶ್ವರ್ ಅವರೆಲ್ಲ ಬಂದ್ರಲ್ಲ. ಅಲ್ಲ, GM ಸಿದ್ದೇಶ್, ಅದು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ 1-2 ನಡೆದಿರ್ತಕ್ಕಂಥ ಸಭೆ. 2 ಸಂಧಾನ ಸಭೆಗಳಲ್ಲಿ RSS ಏನು ಕರೆಸಲಾಗಿತ್ತು, ಆ ಸಂಧಾನ ಸಭೆಗಳಲ್ಲಿ ಇನ್ಮೇಲೆ ಎಲ್ಲವೂ ಕೂಡ ಲೋಕಲಿ ರಿಸಾಲ್ವ್ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಓಕೆ ಓಕೆ. ಅದರನ್ವಯ GM ಸಿದ್ದೇಶ್ ಮತ್ತು BP ಹರೀಶ್ ಆದಿಯಾಗಿ ಈ ರೆಬೆಲ್ಸ್ ಬಣ ಏನು ಕೇಳ್ತು, ವಿಜೇಂದ್ರ ಮತ್ತು ಉಳಿದ ತಟಸ್ಥ, ಈಗ ಪ್ರಹ್ಲಾದ್ ಜೋಶಿ ಅವರು ಏನು ಸಭೆಯನ್ನು ನಡೆಸ್ತಾ ಇದ್ರು, ಅವ್ರಿಗೆ ನೀವು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದಿರಿ ನಮ್ಮ ಕಡೆಯಿಂದ. ಓಕೆ. ನೀವು ವಿಜೇಂದ್ರ ಬಣದಲ್ಲೂ ಏನನ್ನು ಯಾರ್ಯಾರು ಮಾತಾಡ್ತಿದ್ರು ಅದರಲ್ಲಿ ನೀವು ರೇಣುಕಾಚಾರ್ಯರನ್ನು ನೀವು ಉಚ್ಚಾಟನೆ ಮಾಡಿದರೆ ಟಿಟ್ ಫಾರ್ ಟಾಟ್ ಆಗಬೇಕು ಅಂತ. ಟಿಟ್ ಫಾರ್ ಟಾಟ್ ಆಗುತ್ತೆ. ಆಗ ನಾವು ಒಂದು ಈಕ್ವಲ್ ಫೂಟಿಂಗಲ್ಲಿ ಬರ್ತೀವಿ, ಮಾತುಕತೆ ಚರ್ಚೆಗೆ ನಾವು ರೆಡಿ ಅಂತಕ್ಕಂಥದ್ದನ್ನು ಹೇಳಲಾಗಿತ್ತು. ಓಕೆ. ನನಗನ್ಸುತ್ತೆ ಪ್ರಹ್ಲಾದ್ ಜೋಶಿ ಅವರ ರೇಣುಕಾಚಾರ್ಯ ಜೊತೆಗಿನ ಸಭೆ ಮತ್ತು GM ಸಿದ್ದೇಶ್ವರ್ ಸಭೆಯಲ್ಲೂ ಕೂಡ ಸಿದ್ದೇಶ್ವರ್ ಇಮೋಷ್ನಲಿ ಅವರು 2024 ಚುನಾವಣೆಯ ಸೋಲಿಗೆ ನಮ್ಮದೇ ಪಕ್ಷದವ್ರ ಕಾರಣ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಕನ್ವಿನ್ಸ್ಡ್ ಆಲ್ಸೋ. ಆ್ಯಂಡ್ ದೇ ಆರ್ ಕನ್ವಿನ್ಸ್ಡ್. ಯಾಕಂದರೆ GM ಸಿದ್ದೇಶ್ವರ್ ಇದ್ದರೆ ಮಾತ್ರ ಶಾಮನೂರು ಶಿವಶಂಕರಪ್ಪ ಕುಟುಂಬವನ್ನು ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಯಲ್ಲಿ ಎದುರಿಸಬಹುದು, ಸಾದರ ಲಿಂಗಾಯತರ ವೋಟ್ಗಳನ್ನು ಇಟ್ಕೊಳ್ಬಹುದು ಅಂತಕ್ಕಂಥದ್ದು BJPಗೆ ಅನಿಸಿದೆ. ಹೀಗಿರುವಾಗ ರೇಣುಕಾಚಾರ್ಯರ ಉಚ್ಚಾಟನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೇತಗಳು ಸಿಗದೇ ಇದ್ದಾಗ ಅಗೇನ್ ರೆಬೆಲ್ ಬಣ ಒಂದು ಹೆಜ್ಜೆ ಹಿಂದೆ ಹೋಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಸಿದ್ದೇಶ್ವರ್ ಅವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮದ, ನಾನು ಅನೇಕ ರೆಬೆಲ್ಸ್ನವ್ರು ಕೇಳಿದೆ. ಓಕೆ. ಅಂದರೆ ಆತ್ಮೀಯರಿದ್ದವ್ರಿಗೆ ಕೇಳಿದೆ, ಇದು ಪ್ಲ್ಯಾಂಡ್ ಇತ್ತಾ? ಅವ್ರು ಹೇಳಿದ್ರು ಇದು ಪ್ಲ್ಯಾಂಡ್ ಇರಲಿಲ್ಲ. ಅರವಿಂದ್ ಲಿಂಬಾವಳಿ ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಒಂದೊಂದಾಗೆ ಅದು ಅಲ್ಲಿಯವರೆಗೆ ಬರೀ ಸಿದ್ದೇಶ್ವರ ಅವ್ರಿಗೆ ಸಂಬಂಧಪಟ್ಟಂತೆ ಮಾತ್ರ ಇತ್ತು. ಅದು ಅರವಿಂದ್ ಲಿಂಬಾವಳಿ ಮಾತನಾಡಿದ್ರು, ಅದು ಪ್ಲ್ಯಾನ್ಡ್ ಆಗಿರಲಿಲ್ಲ ಅಂತಕ್ಕಂಥ. ಓಕೆ ಓಕೆ. ಹೀಗಾಗಿ ಈಗ ಅರವಿಂದ್ ಲಿಂಬಾವಳಿ ಮತ್ತೊಮ್ಮೆ ಅದರ ಸೆಂಟ್ರ್ ಸ್ಟೇಜಿಗೆ ಬಂದಿದ್ದಾರೆ ರೆಬೆಲ್ಸ್ ಟೀಮದ್ದು. ಈಗ ಅದು ಬರೀ ರೇಣುಕಾಚಾರ್ಯ ಉಚ್ಚಾಟನೆಗೆ ಸೀಮಿತವಾಗಿ ನಡೆಯುತ್ತಾ, ಅಥವಾ ತಟಸ್ಥ ಬಣ ಇನ್ನೊಂದು ಸಲ ಆಕ್ಟಿವಿಗೆ, ಬೊಮ್ಮಾಯಿಯವರೇನು ದಿಲ್ಲಿಗೆ ಹೋದರು, ಡಾಕ್ಟರ್ ಸುಧಾಕರ್ ಏನು ದಿಲ್ಲಿಗೆ ಹೋದರು, ಭಾಳಷ್ಟು ಜನ ದಿಲ್ಲಿಗೆ ಹೋಗಿ ಇಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಚೇಂಜ್ ಆಗಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟರು. ಅದರ ಕ್ಯೂ ತೆಗೆದುಕೊಂಡು ರೆಬೆಲ್ಸ್ ಬಣ ಮತ್ತೊಂದು ಹೆಜ್ಜೆ ಈ ಸಲ ಮತ್ತೆ ಆಕ್ಟಿವ್ ಆಯ್ತಾ, ರಿಯಾಕ್ಟಿವ್ ಆಯ್ತಾ? ಪಾಲಿಟಿಕ್ಸ್ನಲ್ಲಿ ಇವೆಲ್ಲವೂ ಕೂಡ ನಿಶ್ಚಿತವಾಗಿ ನಡೀತವೆ. ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ ವಿಜಯೇಂದ್ರರೇ ಮುಂದುವರಿತಾರಾ ಅಥವಾ ಮುಂದುವರಿಯಲ್ವೋ ಅನ್ನೋದನ್ನು ಹೇಳುವವರೆಗೆ ಇದು ಕಂಟಿನ್ಯೂ ಆಗುತ್ತೆ. ಇದು ಒಂದಿಲ್ಲೊಂದು ರೂಪದಲ್ಲಿ ದಿನವೂ ಹೊರಗಡೆ ಬರ್ತಾ ಇರುತ್ತೆ. ಗಾಟ್ ಇಟ್. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.